ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಭಾವಿ ಆಗಿರುವಂತಹ ಮಂಕಾಳು ವೈದ್ಯ ಕೂಡ ಕೊನೆ ಕ್ಷಣದಲ್ಲಿ ಸೀರಿಯಲ್ ನಂಬರ್ 12ರಲ್ಲಿ ಅವರ ಹೆಸರು ಇದ್ದಿದ್ರು ಕೂಡ ಆಮೇಲೆ ಅವರ ಹೆಸರು ಕಾಣಿಸ್ತಿಲ್ಲ. ಮೊದಲು ಲಿಸ್ಟ್ನಲ್ಲಿ ಹೆಸರು ಹಾಕಿ ಆಮೇಲೆ ಕೈ ಬಿಟ್ಟಿದ್ದಾರೆ. ಸೊ ನನ್ನ ನಿರ್ಧಾರ ಏನು ಅಂತ ಸದ್ಯದಲ್ಲೇ ತಿಳಿಸ್ತೀನಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಇದರ ಹಿಂದೆ ಯಾರಿದ್ದಾರೋ ಅವರ ಮೇಲೆ ಸಮಯ ಬಂದಾಗ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂತ ಹೇಳಿದರು. ಕುಮಾರ್ ನೇತೃತ್ವದ ಸಚಿವ ಸಂಪುಟ ಇವತ್ತು ವಿಸ್ತರಣೆಯಾಗಿದೆ. ಆರಂಭದಲ್ಲಿ ಎಐಸಿಸಿಯಿಂದ ಒಂದು ಮೊದಲ ಲಿಸ್ಟ್ ಬಿಡುಗಡೆಯಾಗುತ್ತೆ. ಅಲ್ಲಿ ಮಾಜಿ ಸಚಿವ ಮಂಕಾಳ್ ವೈದ್ಯರ ಹೆಸರಿತ್ತು. ಮತ್ತೆ ಹೊಸದಾಗಿ ಅವರನ್ನು ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ಅವರ ಹೆಸರನ್ನು ಕರೆಯಲಾಗಿತ್ತು. ಅದಾದ ಬಳಿಕ ಅದೇನಾಯಿತೋ ಏನೋ ಗೊತ್ತಿಲ್ಲ, ಎರಡನೇ ಲಿಸ್ಟನ್ನು ಮತ್ತೆ ಬಿಡುಗಡೆ ಮಾಡಲಾಯಿತು. ಅಲ್ಲಿ ಮಂಕಾಳ್ ವೈದ್ಯರ ಹೆಸರನ್ನು ಕೈ ಬಿಡಲಾಗಿತ್ತು. ಇದು ಸಹಜವಾಗಿ ಒಂದಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಇಡೀ ಸಚಿವ ಸಂಪುಟ ವಿಸ್ತರಣೆ ಏನಿದೆ ಅದು ಕಾಂಗ್ರೆಸ್ನ ಹಲವು ಶಾಸಕರಲ್ಲಿ, ಅದರಲ್ಲೂ ಪ್ರಮುಖವಾಗಿ ಕೆಲ ಹಿರಿಯ ಶಾಸಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವರು ಮಂಕಾಳ್ ವೈದ್ಯ ಅವರು ಇದ್ದಾರೆ ನಮ್ಮ ಜೊತೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಮೊದಲ ಲಿಸ್ಟಲ್ಲಿ ತಮ್ಮ ಹೆಸರಿತ್ತು, ಕೆಲ ಗಂಟೆಗಳಲ್ಲೇ ಮತ್ತೊಂದು ಹೊಸ ಲಿಸ್ಟನ್ನು ಬಿಡುಗಡೆ ಮಾಡಲಾಯಿತು, ತಮ್ಮ ಹೆಸರನ್ನು ಕೈ ಬಿಡಲಾಯಿತು. ಏನಿದು ಷಡ್ಯಂತ್ರ ಅನಿಸ್ತಿದ್ಯಾ? ಯಾವ ಕಾರಣಕ್ಕೋಸ್ಕರ ಕೈ ಬಿಟ್ಟರು? ಯಾರು ಈ ಒಂದು ಹೆಸರು ಕೈ ಬಿಡೋದ್ರೆ ಹಿಂದೆ ಯಾರಾದರೂ ಇದ್ದಾರೆ ಅಂತ ಅನಿಸ್ತಿದ್ಯಾ? ಏನಿಲ್ಲ, ಹೈಕಮಾಂಡಿಂದ ಬಂತು ಅನ್ನೋದು ನನಗೆ ಫೋನು ಬಂದಿತ್ತು. ಏನು ಈಗ ರೆಡಿಯಾಗಿ ಅಂತ ಹೇಳಿದರು. ಅದರ ನಂತರ ಮತ್ತೊಂದು ಗಂಟೆ ಬಿಟ್ಟು ಇಲ್ಲ ಚೇಂಜ್ ಆಯಿತು, ಬೇರೆಯವರಿಗೆ ಅವಕಾಶ ಮಾಡಿ ಕೊಡಬೇಕಾಗ್ತದೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿದೆ. ಈಗ ಈ ಬಗ್ಗೆ ತಮ್ಮನ್ನು ಸಚಿವ ಸಂಪುಟದಿಂದ ಹೆಸರನ್ನು ಹಾಕಿ ಮತ್ತೆ ಕೈ ಬಿಟ್ಟಿರೋದು ತಮಗೆ ನಿರಾಸೆಯನ್ನು ತಂದಿಲ್ವಾ? ಹೇಗೆ? ನಾನು ರಾಜಕಾರಣಿ, ನನಗೆ ಯಾವುದರಲ್ಲೂ ನಿರಾಸೆ ಇಲ್ಲ, ಎಲ್ಲದರಲ್ಲೂ ಆಸಕ್ತಿ ಇರೋ. ಸಂದರ್ಭ ಬಂದಾಗ ಏನು ನಿರ್ಣಯ ಮಾಡಬೇಕು ಮಾಡ್ತೇನೆ. ಈಗಾಗಲೇ ಇನ್ನು ತನ್ವೀರ್ ಸೇಠ್ ಏನು ಹೇಳಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕೊಡ್ತೀವಿ. ಮೊದಲು ಅಸಮಾಧಾನದ ಬುಗ್ಗೆ ಎದ್ದಿದ್ದೆ ಮೈಸೂರಿನಲ್ಲಿ. ಸೊ ತನ್ವೀರ್ ಸೇಠ್ ಕೂಡ ಅಷ್ಟೇ ಅಸಮಾಧಾನಗೊಂಡು ಕಾರ್ಯಕರ್ತರು ನನಗೆ ಆಸ್ತಿ, ಅವ್ರು ಏನು ಹೇಳ್ತಾರೋ ನಾನು ಹಾಗೆ ಕೇಳ್ತೀನಿ ಅಂತ ಹೇಳಿದ್ರು. ತನ್ವೀರ್ ಸೇಠ್ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಈಗ ನಿಮ್ಮ ಕಾರ್ಯಕರ್ತರು ಅಭಿಮಾನಿಗಳು ಬಹಳ ದೊಡ್ಡ ಆಕ್ರೋಶ ವ್ಯಕ್ತಪಡ್ತಾರೆ, ಒಬ್ಬ ವಿಷ ಕೂಡ ಕುಡ್ದಿದ್ದಾರೆ, ಪರಿಸ್ಥಿತಿ ಕೈ ಮೀರ್ತಾ ಇಲ್ವಾ? ಇಲ್ಲ ನೋಡಿ, ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ನಾನು ಮನವಿ ಮಾಡ್ಕೋತೇನೆ. ನನಗೆ ರೂಪ ಕೊಟ್ಟಿರುವಂಥದ್ದು ನನ್ನ ಜನ, ಆ ಜನರ ಮಾತಿಗೆ ಗೌರವಿಸ್ಬೇಕಾದ್ರೆ ನನ್ನ ಕರ್ತವ್ಯ. ಎಲ್ಲ ನನ್ನ ಕ್ಷೇತ್ರದ ಚುನಾಯಿತ ಪ್ರತಿನಿಧಿಗಳು, ಮಾಜಿ ನಗರ ಪಾಲಿಕಾ ಸದಸ್ಯರುಗಳು ಎಲ್ಲರೂ ಬಂದಿದ್ದಾರೆ. ನಾನು ಕುಂತು ಚರ್ಚೆ ಮಾಡಿ ಮುಕ್ತವಾದಂಥ ವಾತಾವರಣ ಸೃಷ್ಟಿ ಮಾಡಿಕೊಡ್ತೀನಿ. ಚರ್ಚೆ ಮಾಡಿದ ಮೇಲೆ ಅಂತಿಮ ತೀರ್ಮಾನ ತೊಗೊಂಡು ನಿಮಗೆಲ್ಲರೂ ತಿಳಿಸ್ತೀನಿ. ಈಗ ಪರಿಸ್ಥಿತಿ ಯಾವುದೇ ಸಂದರ್ಭಕ್ಕೂ ಕೈ ಮೀರಿ ಹೋಗಬಾರ್ದು. ಅದನ್ನು ನಾವು ಎಲ್ಲ ರೀತಿಯ ಸೂಕ್ಷ್ಮತೆನ ಅರ್ಥ ಮಾಡಿಕೊಂಡು, ನಿಮಗೆ ಇಷ್ಟ ಆಸೆ ಇತ್ತು, ಅದಕ್ಕಿಂತ ದೊಡ್ಡ ಆಸೆ ಕಾರ್ಯಕರ್ತರಿಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಖಂಡಿತ ಅವರಿಂದನೇ, ಅವರ ಆಸೆನೇ ನಾನು ಯಾವತ್ತೂ ನಾನು ಮುಂದಿರುವಂಥದ್ದು. ನಾನು ಚುನಾವಣೆಗೆ ನಿಲ್ಲಲ್ಲ ಅಂದಾಗ ನನ್ನ ಕಾರ್ಯಕರ್ತರು ನನಗೆ ಚುನಾವಣೆಗೆ ನಿಲ್ಲಬೇಕು ಅಂತ ಮಾಡಿದ್ದು. ಅವರ ಮಾತಿಗೆ ನಾನು ಎಂದೆಂದಿಗೂ ನಾನು ಗೌರವಿಸಿದ್ದೇನೆ, ಈಗಲೂ ಅವ್ರ ಮಾತಿಗೆ ಗೌರವಿಸ್ತೇನೆ. ತಾಳ್ಮೆ ಇರಲಿ ಅಂತ. ನೀವು ಕಾರ್ಯಕರ್ತರು ನಂಬಿದ್ರಿ, ಕೆಲವರು ನಾಯಕರು ನಂಬಿಟ್ರು, ಹಂಗಾಗಿ ಸಚಿವ ಸ್ಥಾನ ಇಲ್ಲ. ನನಗೆ ಒಬ್ಬ ಬೂತ್ ಮಟ್ಟದ ಒಬ್ಬ ಮತದಾರರಿಂದ ಹಿಡಿದು ಮೇಲ್ ಬರುವಂತಹ ಪಂಕ್ತಿವರೆಗೂ ನಾನು ಎಲ್ಲರಿಗೂ ಗೌರವಿಸಿದ್ದೇನೆ. ನನಗೆ ರೂಪ ಕೊಟ್ಟಿರುವಂಥದ್ದು ನನ್ನ ಜನ, ಈ ಭಾಗದ ಜನ. ಅವರ ಮಾತಿಗೆ ನಾನು ಗೌರವ. ರಾಜೀನಾಮೆ ಕೊಡ್ತೀರಾ? ಅವ್ರು ಏನು ಹೇಳಿದ್ರು ನಾನು ತಯಾರು. ಶಾಸಕ ತನ್ವೀರ್ ಸೇಠ್ ಅವರ ಮಾತು, ಕಾರ್ಯಕರ್ತರು ಏನು ಹೇಳಿದ್ರು ಕೂಡ ಅದಕ್ಕೆ ನಾನು ಗೌರವ ಕೊಡ್ತೇನೆ, ನನಗೆ ನನ್ನ ಕಾರ್ಯಕರ್ತರೇ ಮುಖ್ಯ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.